ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಒಂದು ಕ್ವಿಕ್ ಅಪ್ಡೇಟನ್ನು ಕೊಡ್ತಾ ಇದ್ದೇನೆ. ಕ್ವಿಕ್ ಅಪ್ಡೇಟ್ ಅಂತ ಏನು ಹೇಳಿದರೆ, KEAದವರು, ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅವರು ಏನು ಮಾಡಿದ್ರು, ಇಷ್ಟು ದಿನದವರೆಗೆ ಯಾಕೆ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ರು ಕೇಳಿದರೆ, ಮೆಡಿಕಲ್ ಮತ್ತು ಇಂಜಿನಿಯರಿಂಗನ್ನು ಪ್ಯಾರಲಲ್ ಆಗಿ ಮಾಡಬೇಕು ಅಂತ ಐಡಿಯಾದಿಂದ ಎಕ್ಸ್ಟೆಂಡ್ ಮಾಡ್ತಾ ಇದ್ರು. ಎನಿವೇ KCT ಎಕ್ಸಾಮ್ ಆಗಿ ಹತ್ರ 2ರಿಂದ 3 ತಿಂಗಳಾದರೂ ಕೂಡ ಸ್ಟಾರ್ಟ್ ಮಾಡಲಿಲ್ಲ. 2 ಮಂತ್ಸ್ ಆಗಿದೆ ಆಲ್ರೆಡಿ. ಸೊ ಆದರೂ ಕೂಡ ಸ್ಟಾರ್ಟ್ ಮಾಡಲಿಲ್ಲ. ಫೈನಲಿ ಏನು ಅಂತ ಕೇಳಿದರೆ, ವೈದ್ಯಕೇತರ ಸೀಟುಗಳು, ವೈದ್ಯಕೀಯ ಮತ್ತು ಇತರ ಸೀಟುಗಳು ಅಂದರೆ ಏನು ಹೇಳಿ, ಇಂಜಿನಿಯರಿಂಗ್ ಇರ್ಬೋದು, ಮತ್ತು ಉಳಿದಿದ್ದು B ಫಾರ್ಮ್ D ಫಾರ್ಮ್ ಇದೆ ನೋಡಿ, ಅದೆಲ್ಲದರದ್ದು ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ಮೀನಿಂಗ್ ಟು ಸೇ ದ್ಯಾಟ್ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಸೀಟ್ಗಳು ಪ್ಯಾರಲಲ್ ಆಗಿ ಅಲಾಟ್ ಆಗೋದಿಲ್ಲ. ಇಷ್ಟು ದಿನ ವೆಯ್ಟ್ ಮಾಡಿದ್ದು ಸುಮ್ಮನೆ ವೇಸ್ಟ್ ಆಯಿತು. ಯಾಕೆ ಕೇಳಿದರೆ, ಆಗಸ್ಟ್ 14ರಿಂದ ಇದು ಸ್ಟಾರ್ಟ್ ಆಗುತ್ತೆ. ನೀಟ್ ರ್ಯಾಂಕಿಂಗ್ ಅಭ್ಯರ್ಥಿಗಳಿಗೆ ಆಗಸ್ಟ್ 14ರಿಂದ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ 14th ಆಯ್ತಾ. ಆಗಸ್ಟ್ 14th ಸ್ಟಾರ್ಟ್ ಆದರೆ ಮುಕ್ತಾಯವಾಗುವುದು ಅಕ್ಟೋಬರ್ 30th. ಗೊತ್ತಾಯ್ತಾ? ಆಗಸ್ಟ್ 14th ಸ್ಟಾರ್ಟ್ ಆಗುತ್ತೆ ನೀಟ್ ಕೌನ್ಸಿಲಿಂಗ್. ಆಗಸ್ಟ್ 14th ಸ್ಟಾರ್ಟ್ ಆದರೆ ಎಂಡ್ ಆಗೋದು ಯಾವಾಗ ಅಂತ ಗೊತ್ತುಂಟಾ? ಆಗಸ್ಟ್ 14ಗೆ ಸ್ಟಾರ್ಟ್ ಆದರೆ ಅಕ್ಟೋಬರ್ 30th 4 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಎಂಡ್ ಆಗುತ್ತೆ. 4 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಎಂಡ್ ಆಗಲಿಕ್ಕೆ ಸದ್ಯಕ್ಕೆ 4 ರೌಂಡ್ಸ್ ಅಂತ ಹೇಳಿದ್ದಾರೆ. ಮುಂದೆ ಅದು ಜಾಸ್ತಿನೂ ಆಗ್ಬೋದು. 30th ಎಂಡ್ ಆಗುತ್ತೆ ಆಯ್ತಾ. ಸೊ ಇದೆಲ್ಲವನ್ನ ನೋಡಿದರೆ ಇವರಿಗೆ, ಯಾರಿಗೆ ನಮ್ಮ ಇಂಜಿನಿಯರಿಂಗ್ ಇದರವ್ರಿಗೆ, ಟೆಕ್ನಿಕಲ್ ಎಜುಕೇಷನ್ ಇಂದ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ AICTE ಇಂದ ಏನಂತ ಹೇಳಿದ್ದಾರೆ ಕೇಳಿದರೆ, ಸೆಪ್ಟೆಂಬರ್ 15ರ ಒಳಗೆ, ಬಿಫೋರ್ ಸೆಪ್ಟೆಂಬರ್ 15ನ ಒಳಗಡೆ ಇಂಜಿನಿಯರಿಂಗ್ ಕ್ಲಾಸನ್ನು ಸ್ಟಾರ್ಟ್ ಮಾಡಬೇಕಂತೆ. ಯಾರಿಗೆ? ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಸೆಪ್ಟೆಂಬರ್ 15th ಒಳಗಡೆ ಕ್ಲಾಸ್ ಸ್ಟಾರ್ಟ್ ಮಾಡಲಿಕ್ಕೆ ಅವರು ಆಲ್ರೆಡಿ ಹೇಳಿದ್ದಾರೆ. ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ನಾಟ್ ಓನ್ಲಿ ಫಾರ್ ಕರ್ನಾಟಕ, ಇದು ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ಇಂಡಿಯಾದ ಎಲ್ಲ ಇದರವರಿಗೆ ಯಾರ್ಯಾರು AICTE ಅಂಡರ್ ಬರುತ್ತೆ ನೋಡಿ, ಎಲ್ಲರಿಗೂ ಸೆಪ್ಟೆಂಬರ್ 15th ಒಳಗಡೆ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಕ್ಲಾಸಸ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತ ಆಲ್ರೆಡಿ ಹೇಳಿದ್ದಾರೆ. ಅಂದರೆ ಅವರು ಸೂಚನೆ ಕೊಟ್ಟಿದ್ದಾರೆ ಆಯ್ತಾ. ಅದ್ರ ಪ್ರಕಾರ ಸೆಪ್ಟೆಂಬರ್ 15 ಒಳಗಡೆ ಸ್ಟಾರ್ಟ್ ಮಾಡಬೇಕಂದ್ರೆ ಕ್ಲಾಸ್, ಇಲ್ಲಿ ನೋಡಿ ಇವ್ರದ್ದು ಆಗಸ್ಟ್ 14th ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ 15th ಇಂದ ಮತ್ತೆ ಇವರು ಮಾಕ್ ರೌಂಡ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮಾಡೋದಂದ್ರೆ 1 ಮಂತ್ ಸಾಕಾಗೋದಿಲ್ಲ. ಅದಕ್ಕೆ ಏನಂತ ಡಿಸಿಷನ್ ಬಂದಿದೆ ಅಂತ ಕೇಳಿದರೆ, KE ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅವರು ಪ್ಯಾರಲಲ್ ಆಗಿ ಕೌನ್ಸಿಲಿಂಗ್ ಮಾಡೋದಿಲ್ಲ. ಓಕೆ, ನಾನು ಇದನ್ನ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೇನೆ. ಇದು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಇಫೆಕ್ಟ್ ಆಗೇ ಆಗುತ್ತೆ. ಓಕೆ, ಬಟ್ ನಾನು ಹೇಳೋದು, ನೀವು ಟಿಲ್ ಎಕ್ಸ್ಟೆಂಡೆಡ್ ರೌಂಡರಿಗೆ ಹೋಗಿ ಲೇಟ್ ಆಗುತ್ತೆ. ಈ ಸೆಪ್ಟೆಂಬರ್ 15th ಯಾರಿಗೆ ಸ್ಟಾರ್ಟ್ ಆಗುತ್ತೆ ಗೊತ್ತುಂಟಾ? ಇದಕ್ಕೆ ಆಲ್ಮೋಸ್ಟ್ ಈಗ ಫಸ್ಟ್ ರೌಂಡ್ ಅಂತೂ 100% ಈ ಸೆಪ್ಟೆಂಬರ್ 15th ಒಳಗಡೆ ಆಗಿರುತ್ತೆ. ಬಟ್ ಸೆಕೆಂಡ್ ರೌಂಡ್ ಆಗುತ್ತಿಲ್ವೋ ಗ್ಯಾರಂಟಿ ಇಲ್ಲ. ಸೆಕೆಂಡ್ ರೌಂಡ್ ಅವರಿಗೆ ನನ್ನ ಪ್ರಕಾರ ಒಂದು 4-5 ಡೇಸ್ ಲೇಟ್ ಆಗ್ಬೋದು. ಸೆಪ್ಟೆಂಬರ್ 15 ಸ್ಟಾರ್ಟ್ ಮಾಡಿದ್ರು ಕೂಡ ಏನು ಕ್ಲಾಸಸ್ ಸ್ಟಾರ್ಟ್ ಮಾಡೋದಿಲ್ಲ, ಲೈಕ್ ಓರಿಯಂಟೇಷನ್ ಪ್ರೋಗ್ರಾಮು ಈ ಥರ, ಓಕೆ, ಆಕ್ಟಿವಿಟೀಸು ಇದನ್ನು ಮಾಡ್ತಾ ಇರ್ತಾರೆ ಅಷ್ಟೇ. ಸೊ ಸೆಕೆಂಡ್ ರೌಂಡ್ ಅವರಿಗೆ ಒಂದು 4-5 ಡೇಸ್ ಲೇಟ್ ಆಗ್ಬೋದು. ಆ್ಯಂಡ್ ಥರ್ಡ್ ರೌಂಡ್ ಅವರಿಗೆ ಒಂದು 10 to 15 ಡೇಸ್ ಮಿನಿಮಮ್ ಲೇಟ್ ಆಗುತ್ತೆ. ಥರ್ಡ್ ರೌಂಡ್ ಅಂದ್ರೆ ಯಾರು ಹೇಳಿ? ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅವರಿಗೆ. ಓಕೆ, ಯಾಕಂತ ಕೇಳಿದ್ರೆ ಎಲ್ಲದೂ ಕೂಡ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂಡರ್ ಬರಲಿಕ್ಕೆ ಹೋಗಿ ಸೆಪ್ಟೆಂಬರ್ 15th ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇವರು ವೆಯ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ವೆಯ್ಟ್ ಮಾಡಿದರೆ ಆಗಸ್ಟ್ 14th ಈಗ ಅವ್ರದ್ದು ಬರುತ್ತೆ. ಅದಾದ್ಮೇಲೆ ಇವರು ಡಿಸಿಷನ್ ತಗೊಂಡು, ಯಾಕಂದ್ರೆ ಆಗಸ್ಟ್ 14th ಸ್ಟಾರ್ಟ್ ಆದರೆ ಅಲ್ಲಿ ಎಲ್ಲ ರೌಂಡ್ ಎಂಡ್ ಆಗಿರೋದಿಲ್ಲ. ಫಸ್ಟ್ ರೌಂಡ್ ರಿಸಲ್ಟ್ ಬರಲಿಕ್ಕೆ ಏನಿಲ್ಲ ಅಂದ್ರೆ ಒಂದು ಆಗಸ್ಟ್ 2025 ಆಗುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲೆ ಇವ್ರು ಸ್ಟಾರ್ಟ್ ಮಾಡೋದಾ? ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲೆ, ಇಲ್ಲಿ ನೀಟಿದು ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲೆ ಇವ್ರದ್ದು ಸ್ಟಾರ್ಟ್ ಮಾಡಿದರೆ ಒಂದು ರೌಂಡ್ ರಿಸಲ್ಟ್ಗೆ 15 to 20 ಡೇಸ್ ಬೇಕು. ಸೊ ಇನ್ನು ಯಾವತ್ತು ಸ್ಟಾರ್ಟ್ ಮಾಡ್ತಾರೆ ಯಾವತ್ತು ಗೊತ್ತಿಲ್ಲ. ಅದಕ್ಕೋಸ್ಕರ ಏನು ಮಾಡಿದರೆ, KEದವ್ರು ಏನು ಹೇಳ್ತಾ ಇದ್ದಾರೆ, ಪ್ಯಾರಲಲ್ ಕೌನ್ಸಿಲಿಂಗ್ ಇಲ್ಲ ಈ ಟೈಮ್. ಓಕೆ, ಏನು ಹೇಳಿದ್ರು, ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ 2 ಪ್ಯಾರಲಲ್ ಕೌನ್ಸಿಲಿಂಗ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ಬಟ್ ಇಷ್ಟು ದಿನದವರಿಗೆ ವೆಯ್ಟ್ ಮಾಡಿದ್ದು ವೇಸ್ಟ್ ಆಯಿತು. ನೋ ಪ್ಯಾರಲಲ್ ಕೌನ್ಸಿಲಿಂಗ್. ಸೊ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಇದ್ರ ಪ್ರಕಾರ ಸೆಪ್ಟೆಂಬರ್ 15ಗೆ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು. ಸೊ ಇದನ್ನು ಕಂಟಿನ್ಯೂ ಮಾಡ್ತಾರೆ ಸ್ಟೂಡೆಂಟ್ಸ್. ಆಗಸ್ಟ್ 3ವರೆಗೆ ನಿಮಗೆ ಇದಿದೆ, ಆಪ್ಷನ್ ಎಂಟ್ರಿ ಇದೆ. ಅದಾದ ನಂತರ ಒಂದು ಮಾಕ್ ಅಲಾಟ್ಮೆಂಟ್ ಬರುತ್ತೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ಮೇಲೆ ಒಂದು 5th 6th ಆಗಿ ಫಸ್ಟ್ ರೌಂಡ್, 8th ಒಳಗಡೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ 8th ಅಥವಾ 10 ಅಂತ ಅನ್ಕೊಳ್ಳೋಣ, ಅಪ್ ಟು 10 ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಅದಾದಮೇಲೆ ಅಗೇನ್ ನಿಮಗೆ ಇಂಥ ಸೆಕೆಂಡ್ ರೌಂಡಿಗೆ ಮತ್ತೆ 15 to 20 ಡೇಸ್ ಬೇಕು ಆಯಿತಾ. ಮೇ ಬಿ ಈ ಮಂತ್ ಎಂಡ್ ಒಳಗಡೆ ನನ್ನ ಪ್ರಕಾರ ಸೆಕೆಂಡ್ ರೌಂಡ್ ರಿಸಲ್ಟ್ ಬರ್ಬೋದು. ಈ ಮಂತ್ ಎಂಡ್ ಒಳಗಡೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದರೆ ಏನು ಹೇಳ್ತಾರೆ, ಸೆಪ್ಟೆಂಬರ್ 15 ಒಳಗಡೆ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ಬಾರಿ ಪ್ಯಾರಲಲ್ ಕೌನ್ಸಿಲಿಂಗ್ ಇಲ್ಲ. ಏನು ಹೇಳ್ತಾ ಇದ್ರು,
ಇದು ಏನು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಇದು ಎಫೆಕ್ಟ್ ಆಗುತ್ತೆ. ಬಟ್ ಎಲ್ಲರಿಗೂ ನಾನು ಏನು ಹೇಳೋದು ಕೇಳಿದ್ರೆ ಅದ್ರ ಬಗ್ಗೆ ಏನು ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ. ಮೆಡಿಕಲ್ ಮಾಡಬೇಕು ಅಂತಿದ್ದವರಿಗೆ ಆಲ್ರೆಡಿ ಗೊತ್ತಿರುತ್ತೆ, ಅವರ ಮಾರ್ಕ್ಸ್ ಕಟ್ ಆಫ್ ರ್ಯಾಂಕ್ ಮೇಲ್ಗಡೆ ಗೊತ್ತಿರುತ್ತೆ, ಯಾವ್ಯಾವ ಕಾಲೇಜಲ್ಲಿ ಸಿಗ್ಬೋದು ಅಂತ ಗೊತ್ತಾಗುತ್ತೆ. ಬಿಡಿ, ಅವ್ರು ಹೋಗೋರು ಕಂಪ್ಲೀಟ್ಲಿ ಅಲ್ಲಿಗೆ ಹೋಗ್ತಾರೆ. ಆಚೆಗಡೆ ಅದು ಇಲ್ಲ ಈಚೆಗಡೆ ಇದು ಇಲ್ಲ ಅಂತ ಹೇಳೋರು ಇಂಜಿನಿಯರಿಂಗು ಮೆಡಿಕಲ್ ಅನ್ನೋ ಡೌಟಲ್ಲಿ ಇದ್ದವರು ಹಾಕ್ತಾರಷ್ಟೇ. ಅದೇನು ಬಿಗ್ ಎಫೆಕ್ಟ್ ಬೀಳೋದಿಲ್ಲ. ಫಸ್ಟ್ ರೌಂಡಲ್ಲಿ ಸ್ವಲ್ಪ ನೀವು ಅನ್ಕೊಂಡಿರೋ ಕಾಲೇಜ್ ಸಿಗದೆ ಇರ್ಬೋದು, ಸೆಕೆಂಡ್ ರೌಂಡ್ ಆರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಗುತ್ತೆ. ಸೊ ನೋ ನೀಡ್ ಟು ವರಿ. ಸೊ ಇನ್ನು ಶಾರ್ಟ್ಲಿ ಸ್ಟಾರ್ಟ್ ಮಾಡ್ತಾರೆ, ಇನ್ನೇನು ಕನ್ಫ್ಯೂಷನ್ ಇಲ್ಲ. ಇವತ್ತಿನ ಪೇಪರಲ್ಲೂ ಕೂಡ ಬಂದಿದೆ, ಕನ್ಫ್ಯೂಷನ್ಸ್ ಇಲ್ಲ. ನೋ ಪ್ಯಾರಲಲ್ ಕೌನ್ಸಿಲಿಂಗ್, ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ನನ್ನ ಪ್ರಕಾರ 15 ಒಳಗಡೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದಿರುತ್ತೆ 100%. ಈ ಮಂತಿನ 15 ಒಳಗಡೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದಿರುತ್ತೆ. ಆ್ಯಂಡ್ ಆಪ್ಷನ್ ಎಂಟ್ರಿ ಮಾಡುವಾಗ ದಯವಿಟ್ಟು ಜಾಗ್ರತೆಯಿಂದ ಮಾಡಿ. ಯಾಕಂದ್ರೆ ನಾನದು ಫ್ಲೋ ಚಾರ್ಟ್ ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಜನರಲ್ ಮೆರಿಟ್ ಅವರಿಗೆ ಎಲ್ಲಿ ಅಲಾಟ್ ಆಗುತ್ತೆ, ಯಾಕೆ ಅಲಾಟ್ ಆಗುತ್ತೆ, ನಿಮಗೆ ರಿಸರ್ವೇಷನ್ ಹೇಗೆ ಅಲಾಟ್ ಆಗುತ್ತೆ, ಫ್ಲೋ ಚಾರ್ಟನ್ನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೀವು ಅದನ್ನು ನೋಡಿದ್ರೆ ಖಂಡಿತ ನಿಮ್ಗೆ ಗೊತ್ತಾಗುತ್ತೆ. ಆಪ್ಷನ್ ಎಂಟ್ರಿ ತುಂಬ ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ. ಮತ್ತು ಆಪ್ಷನ್ ಎಂಟ್ರಿ ಎಷ್ಟು ಕಾಲೇಜ್ಗಳನ್ನು ಆಗುತ್ತೆ ಅಷ್ಟು ಕಾಲೇಜ್ಗಳನ್ನ ಎಂಟ್ರಿ ಮಾಡಿ. ನಿಮ್ಗೆ ಎಷ್ಟೇ ಕಡಿಮೆ ರ್ಯಾಂಕ್ ಇದ್ರೂ ಕೂಡ ಆದಷ್ಟು ಜಾಸ್ತಿ ಕಾಲೇಜ್ಗಳನ್ನ ಎಂಟ್ರಿ ಮಾಡಿ ಸೇಫರ್ ಸೈಡಲ್ಲಿ ಇರಿ, ಆಯ್ತಾ. ಸೊ ಈ ಮೆಸೇಜನ್ನು ಕನ್ವೆ ಮಾಡಬೇಕಿತ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೇನೆ. ಸೊ ಯಾರಿಗಾದ್ರೂ ನಮ್ಮ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಮತ್ತೆ ನಾನು ಇವತ್ತೊಂದು ವಿಡಿಯೋವನ್ನು ರಿಲೀಸ್ ಮಾಡ್ತೇನೆ. ಒಂದು ಕಾಲೇಜ್ಗಳ ಕಂಪ್ಯಾರಿಸನ್ ಮತ್ತು ರ್ಯಾಂಕ್ ಕಂಪ್ಯಾರಿಸನ್ ಎರಡರಲ್ಲಿ ಒಂದು ವಿಡಿಯೋವನ್ನು ಇವತ್ತು ಪಕ್ಕ ಇದು ಮಾಡ್ತೇನೆ, ನಾನು ಅಪ್ಲೋಡ್ ಮಾಡ್ತೇನೆ. ಓಕೆ, ಸ್ಟೂಡೆಂಟ್ಸ್ಗಳ ಯಾರ್ಯಾರು ಕಮೆಂಟ್ಸ್ ಮಾಡಿದ್ದಾರೆ ಆ ಕಮೆಂಟ್ಗಳನ್ನು ನಾನು ಓದಿ ಕಾಲೇಜ್ಗಳನ್ನ ಲಿಸ್ಟ್ ಮಾಡಿದ್ದೇನೆ. ಅದರದ್ದು ಸ್ವಲ್ಪ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕು. ಐ ನೀಡ್ ಸಮ್ ಟೈಮ್. ಅದಾದ ನಂತರ ಇವತ್ತು ಸಂಜೆ ಒಳಗಡೆ ಅದರ ಮೇಲ್ಗಡೆ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ತುಂಬ ರೆಸ್ಪಾನ್ಸ್ ಬರ್ತಾ ಇದೆ. ಇದೇ ರೀತಿ ರೆಸ್ಪಾನ್ಸ್ ಮಾಡ್ತೀರಿ ಮತ್ತು ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ ಸ್ಟೂಡೆಂಟ್ಸ್, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟಿಂದನೇ ನಾವು ಬೆಳೆಯೋದು. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಷಯನೂ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಜೈ ಭಾರತ್ ಮಾತೆ.